ಗುರುಜಿ, ಶನೈಶ್ಚರ ನಮ್ಮ ದೆಸೆಗೆ ಬಂದಿದ್ದಾನೆ ಅಂದ್ರೆ ಯೂಶಲಿ ಎಲ್ಲರೂ ಹೇಳೋದು ಶನೈಶ್ಚರನ ಕಾಟ ಪ್ರಾರಂಭವಾಗಿದೆ ಅಂತ. ಅವನ ಕಾಟದಿಂದ ತಪ್ಪಿಸ್ಕೋಬೇಕು ಅಂದ್ರೆ ನೀವು ಹೇಳಿದ ಹಾಗೆ ಪರಮೇಶ್ವರನನ್ನ ಪ್ರಾರ್ಥಿಸ್ಬೇಕು ಅಂತ ಹೇಳಿದ್ರಿ. ನಾವು ಆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀವಿ. ಈಗ ಖಂಡಿತ ಶನೈಶ್ಚರನಿಗೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಭಯ ಇರಬಾರ್ದು. ಅವನಿಗೆ ನಾವು ಮಿತ್ರರಾಗಿರ್ಬೇಕು. ಶನೈಶ್ಚರನ ಕಂಡ್ರೆ ಯಾರಿಗೆ ಭಯ? ಕಳ್ಳ ಮನ್ಸಿರ್ತಕ್ಕಂಥವ್ರಿಗೆ, ಕುಳ್ಳು ಮನ್ಸಿರ್ತಕ್ಕಂಥವ್ರಿಗೆ. ಅದು ಏನು ಅಂದ್ರೆ ಅಂತಲ್ಲೋ ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಅನ್ನೋ ಬಿಂಕ ಭಯ ಇದ್ದವನಿಗೆ ಈ ಶನೈಶ್ಚರನ ಕಂಡ್ರೆ ಭಯ. ನಾವದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಶನೈಶ್ಚರ ಏನ್ ತಪ್ಪು ಮಾಡಿದ್ದೀನಿ ಹೇಳು ಅನ್ನೋ ಲೆವೆಲ್ಗೆ ಮಾತಾಡ್ಬೇಕು. ಆಗ ಶನೈಶ್ಚರನು ಪರಿವರ್ತನೆ ಮಾಡ್ತಾನೆ. ಅದಕ್ಕೆ ಅವನು ಏನು ಹೇಳ್ತಾನೆ, ನಿನಗೆ ಅಕಸ್ಮಾತ್ ಅಳು ಬಂತ, ಎಲ್ಲೋ ಅಳಬೇಡ, ಫುಲ್ ಹತ್ಬಿಡು. ನಿನ್ನ ಪರಿಪೂರ್ಣವಾಗಿರ್ತ ನೋವನ್ನ ಕಳ್ಕೋಬೇಕಾ, ಪೂರ್ತಿ ಹತ್ಬಿಡು. ಯಾವಾಗ ಅಳ್ತೀಯ? ದೇವರ ಮನೆಯಲ್ಲಿ ಕೂತ್ಕೊಂಡು ಅಳಿ. ಅದನ್ನು ಬಿಟ್ಟುಬಿಟ್ಟು ಅವ್ರಿವ್ರಿಗೆ ಹೇಳ್ಕೊಳ್ಳೋದಲ್ಲ. ಆಗೇನಾಗತ್ತೆ, ನ್ಯೂಸು ಇಲಿ ಅಂದರೆ ಹುಲಿ ಆಗೋಗುತ್ತೆ ಅಲ್ವಾ? ಅದಕ್ಕೋಸ್ಕರ ಯಾರಿಗೂ ಹೇಳ್ಕೊಂಡು ಅಳೋದಲ್ಲ. ನಿಮ್ಮ ಕಷ್ಟಗಳನ್ನು ಪರಿವರ್ತನೆ ಮಾಡೋದು ದೇವರ ಮನೆಯಲ್ಲಿ, ಒಂದೇ ಕೋಣೆಯಲ್ಲಿ ಬಾಗಿಲು ಹಾಕೊಂಡು ದೇವರ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಆ 2 ತೊಟ್ಟು ಕಣ್ಣೀರು ಮನಸ್ಫೂರ್ತಿಯಾಗಿ ಹಾಕಿದ್ರೆ ಶನೈಶ್ಚರನ್ ಏನಯ್ಯ ಯಾಕ ಹಿಂಗ ಮಾಡಿದ್ಯಾ ಅಂತ ಹೇಳ್ಬಿಟ್ರೆ ಸಾಕು. ಸರಿ, ಯೋಚನೆ ಮಾಡಬೇಡ, ಇರೋ ಏನೋ ಮಾಡ್ತೀನಿ ಅಂತ ಕೋಪದಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಡ್ತಾನೆ. ಅಷ್ಟು ಒಳ್ಳೆ ಶನೈಶ್ಚರ. ಅದಕ್ಕೆ ಮೊದಲಾಗಿ ನೀವು ತಿರುನಲ್ಲಾರು ಕ್ಷೇತ್ರ ಮಹಿಮೆಯನ್ನು ತಿಳ್ಕೋಬೇಕು. ಏನೇನು ಮಾಡಬೇಕು, ಯಾವ ರೀತಿ ಪರಿಹಾರವನ್ನು ಪರಿವರ್ತನೆ ಮಾಡ್ಕೋಬೇಕು. ಇದರಲ್ಲಿ ನೀವು 7.5 ಆಗಲಿ, ಪಂಚಮ ಶನಿ ಆಗಲಿ, ಅಷ್ಟಮ ಶನಿ ಆಗಲಿ, ಜನ್ಮ ಶನಿ ಆಗಲಿ, ತ್ರಿಗುಣಾಕಾರದಲ್ಲಿ ತ್ರಿಯಕ್ಕ ಶನಿ ಆಗಲಿ, ಎಲ್ಲವೂ ನಾವು ಪರಿವರ್ತನೆ ಮಾಡ್ಕೋಬೇಕು. ಈ ಕ್ಷೇತ್ರದ ಮಹಿಮೆಗೆ ಒಂದು ಸಲ ಹೋಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡಾಗ ಅದೇ ವರ್ಷದಲ್ಲಿ ಮತ್ತೊಂದು ಸಲ ಹೋಗಬಾರ್ದು. ಬರೆದಿಟ್ಕೊಳ್ಳಿ. ಒಂದು ಸಲ ಹೋಗಿರೋ ಕ್ಷೇತ್ರವನ್ನ, ಪರಿಹಾರವನ್ನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ನಾವು ಆ ಗ್ರಹದೋಷವನ್ನು ಕಳ್ಕೊಂಡ ಮೇಲೆ ಮತ್ತೆ ತಿರುಗಿ ಅಲ್ಲಿ ಕಾಲಿಡಬಾರ್ದು. ಅಂದ್ರೇನು? ಒಂದು ಸೂರ್ಯೋದಯಕ್ಕೆ ಮತ್ತೆ ಒಂದು ಸೂರ್ಯೋದಯಕ್ಕೆ, ಅಂದ್ರೆ ಉದಯ ಕಾಲವಾಗಿರ್ತಕ್ಕಂಥ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬಂದ ಸೂರ್ಯನು ಮತ್ತೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬಂದಾಗ ಮಾತ್ರ ಮತ್ತೆ ಪುನರ್ವಷ್ಟ, ಅಂದ್ರೆ ಆ ವರ್ಷ ಆರಂಭವಾದ ನಂತರ ಮರು ವರ್ಷದಲ್ಲಿ ಪ್ರಾರಂಭಿಸಿ ನಮಸ್ಕರಿಸ್ಬೋದು. ಆವತ್ತೇ ಹೋದರೆ, ಅದೇ ವರ್ಷದಲ್ಲಿ ಹೋದರೆ ತಂದ ಫಲವನ್ನು ಮತ್ತೆ ತಿರುಗಿ ದಾರೆ ಹಿಡ್ದಾಗೆ. ನನ್ನ ಫ್ರೆಂಡ್ ಹೋಗಿದ್ರು, ಅವ್ರ ಜೊತೆ ಹೋಗಿ ಬಂದ್ಬಿಟ್ರಿ. ಸಾವಿತ್ರಮ್ಮ ಒಂದು ಟೂರ್ ಮಾಡಿದ್ರು, ನವಗ್ರೆಲ್ಲ ನೋಡ್ಕೊಂಡು ಬಂದ್ಬಿಟ್ವಿ, ಇನ್ನೊಂದು ರೌಂಡ್ ಹೋಗಿ ಬಂದ್ಬಿಟ್ಟೆ. ಏನಕ್ಕೆ ಹೋದ್ರಿ ನೀವು? ನಿಮಗೇನು ತಲೆಗಿಡ ಕೆಟ್ಟಿದ್ಯಾ? ನೀವು ಹಿಂಗೆ ಹೋಗ್ತಾ ಇದ್ರೇನಾಯ್ತು, ತಗೊಂಡು ಫಲವತ್ತೆ ವಾಪಸ್ ಅವನಿಗೆ. ಅದಕ್ಕೋಸ್ಕರ ಹೇಳ್ತೀನಿ, ನೀವು ಆ ಶನೈಶ್ಚರನಿಗೆ ಸ್ಮರಣೆ ಹೇಗೆ ಮಾಡಬೇಕು ಎಲ್ಲರೂ ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಅಲ್ಲಿ ಆಮೇಲೆ ಹಿಂಗೆ ಮಾಡಿದೆ, ಇಲ್ಲಿ ಹಿಂಗೆ ಮಾಡ್ಬೋದಾ, ಬಟ್ಟೆ ಬಿಡ್ಬೋದಾ, ಬಿಡಬಾರ್ದ, ಇದೆಲ್ಲ ಇಲ್ಲ. ತಿರುನಲ್ಲಾರಲ್ಲಿ ವಿಶೇಷವಾಗಿ ನಳದಮಯಂತಿ ಇಬ್ಬರು ಆ ಕರ್ಮವನ್ನು ಹೆಚ್ಚಾಗಿ ಕಟ್ಕೊಂಡಿದ್ರು. ನಳ ಮಹಾರಾಜನಿಗೆ ಯಾವ ಕಾಲಕ್ಕೂ ಶನೈಶ್ಚರನ ಕಾಟ ತಪ್ಪಲೇ ಇಲ್ಲ. ಕೊನೆ ಕಾಲಕ್ಕೆ ಇನ್ನೇನು ಆ ಪರಮಾತ್ಮನ ಪ್ರಾರ್ಥನೆ ಮಾಡುವಾಗ ಅಮೃತೇಶ್ವರನ ಸ್ಮರಣೆ ಬಂತು. ಆ ಅಮೃತೇಶ್ವರನಿಗೆ ಸ್ಥಳಕ್ಕೆ ಹೋಗಕ್ಕೆ ಅವನು ಹೊರಟೇ ನಿಂತ್ಕೊಂಡ ಆ ಕ್ಷೇತ್ರದ ಒಳಭಾಗದಲ್ಲಿ ಕಾಲಿಡಕ್ಕೆ ಕ್ಷೇತ್ರ ಮಹಿಮೆ ಪಾದಾರವಿಂದಕ್ಕೆ ದರ್ಶನ ಮಾಡಿ ಒಳಗಾಲದಲ್ಲಿ ಇಟ್ಟ ಬಲಗಾಲು ನೋಡಿ ಹಿಂದ್ಗಡೆ ಇದ್ದ ಶನಿ ತಾನಾಗೇ ಜಾರ್ಕೊಂಬಿಟ್ಟ. ಅಂದರೆ ದೋಷ ಎಷ್ಟು ಚೆನ್ನಾಗಿ ವಿವರಿಸ್ತಾಯಿತು. ತಿರುನಲ್ಲಾರು ಅಲ್ಲಿಂದ ಶನೈಶ್ಚರನ ಒಂದು ಸ್ಮರಣೆಯನ್ನು, ಅಂಕುರಾರ್ಪಣೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ಮಹಿಮೆ ಶಿವನಿಗೆ ಶನಿಗೆ ದೂರವಾಯಿತು. ಆಗಿಂದ ಗೊತ್ತಾಯಿತು, ಓ ಶನೈಶ್ಚರನು ಇಲ್ಲಿ ದೋಷವಾಗಿದ್ದವನು ಪರಿವರ್ತನೆ ಮಾಡ್ತಕ್ಕಂಥ ಪರಿಹಾರ ಕ್ಷೇತ್ರ. ಆಗ ಅವನು ಹೊರಭಾಗದ ನಿಂತಿದ್ದಾಗ ಮತ್ತೆ ಬಂದರೆ ಹಿಡ್ಕೊಂತಾನ ಅಂದರೆ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಪರಮೇಶ್ವರನ ಹೇಳ್ತಾನೆ, ಯಾವ ಕಾಲಕ್ಕೂ ಇನ್ನು ಮೇಲೆ ಯಾರನ್ನೇ ಆಗಲಿ ಇದೇ ಕ್ಷೇತ್ರಕ್ಕೆ ಬಂದು ಶನಿಯ ಸ್ಮರಣೆ ಯಾರು ಮಾಡ್ತಾರೋ, ಅವನಿಗೆ ಸಂತೃಪ್ತಿಗೊಳಿಸ್ತಾರೋ, ಯಾವ ಕಾಲಕ್ಕೆ ಅವನ ದೋಷಗಳನ್ನು ನಮಗೆ ಪರಿವರ್ತನೆ ಮಾಡ್ತಾನ ಅಂತ ಇಲ್ಲೇ ಬಂದು ಸ್ಮರಣೆ ಮಾಡ್ಕೊತಾರೋ ಅವನಿಗೆ ಪರಿಪೂರ್ಣ ಅನುಗ್ರಹ ಸಿಗತ್ತೆ, ಅವನದೇ ಆದ ಕ್ಷೇತ್ರ ಅನ್ಸ್ಕೊಳ್ಳುತ್ತೆ. ಅದಕ್ಕೆ ತಿರುನಲ್ಲಾರು ಅವನೇ ಕ್ಷೇತ್ರ. ಆದರೆ ಮೂಲದೇವರು ಅಮೃತೇಶ್ವರ. ಇವನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಅನುಗ್ರಹ ಶಿವ ನಾಟ್ಯ ಸ್ತೋತ್ರ. ಅದಕ್ಕೋಸ್ಕರ ಶಿವ ತಾಂಡವ ಸ್ತೋತ್ರವನ್ನ ರಾವಣನೇ ಬರೆದಿರೋದ್ರಿಂದ ಅಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಶನೈಶ್ಚರನೇ ಎಲ್ಲ ನಾಟ್ಯಗಳನ್ನು ಆಡ್ತಕ್ಕಂಥ ಶಿವಭಂಗಿಗಳಲ್ಲಿರುತ್ತೆ. ನಟರಾಜನ ಕುರಿತು ನಟರಾಜ ಯಾವ್ಯಾವ ಭಂಗಿಯಲ್ಲಿ ನಾಟ್ಯ ಮಾಡ್ತಾನೆ ಎಲ್ಲವೂ ಶನಿಗೆ ತುಂಬ ಪ್ರಿಯ. ಅದಕ್ಕೆ ಶಿವತಾಂಡವ ಎಲ್ಲ ಆಡ್ತಾರೋ ಆ ಕ್ಷೇತ್ರದಲ್ಲಿ ಪರಿವರ್ತನೆ. ಅದಕ್ಕೆ ನಿಮ್ಮ ಮನೇಲಿ ಏನು ಮಾಡಬೇಕು, ಸರ್ವದಾ ಶಿವಸ್ತೋತ್ರವನ್ನು ಓಂ ನಮಃ ಶಿವಾಯ ಇಂಥ ಒಂದು ಪಂಚಾಕ್ಷರಿ ಹಾಕೊಂಡ್ರೆ ಸಾಕು, ಅಷ್ಟು ಆನಂದವಾಗುತ್ತೆ. ಇಂಥ ಒಂದು ಶಿವಸ್ಮರಣೆ ಮಾಡ್ಕೊಳ್ಳೋ ಆ ಕ್ಷೇತ್ರಕ್ಕೆ ಹೋದಾಗ ಯಾರು ಏನು ಮಾಡಬೇಕು, ಮೊದಲಾಗಿ ನೀವು ಊರಿಗೆ ಹೋಗಿ ಇಳಿದ ತಕ್ಷಣ ರಾತ್ರಿ ಪ್ರಯಾಣ ಇಲ್ಲಿಂದ ಬಸ್ ಹತ್ತದ್ರಿ,
ಹೋದ್ರಿ, ನೆಂಟರ ಜೊತೆ ಹೋಗೋದಲ್ಲ, ಯಾವ ಕಾಲಕ್ಕೂ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಗಂಡ ಹೆಂಡತಿ ಮಕ್ಕಳ ಸಮೇತ ಹೋಗ್ಬೇಕು. ನನ್ನ ಮಗ ಅಮೆರಿಕಾಲಿದ್ದಾನೆ, ನನ್ನ ಮಗಳು ಬರೋಕ್ಕಾಗಿಲ್ಲ, ಇದೆಲ್ಲ ಬೂಟ ಆಟಿಕೆಯ ಮಾತುಗಳೆಲ್ಲ ಪಕ್ಕಕ್ಕೆ ಬಿಸಾಕ್ಬಿಟ್ಟು ಎಲ್ಲೇ ಲಂಡನ್ಲಿ ಅಡಗಿರ್ಲಿ, ಕ್ಯಾನಡಲ್ಲಿ ಅಡಗಿರ್ಲಿ, ಯಾವುದೇ ಒಂದು ದ್ವೀಪದಲ್ಲಿ ಅಡಗಿರ್ಲಿ, ಕರ್ಕೊಂಬನ್ನಿ. ಕರ್ಮ ಕಳ್ಕೋಬೇಡ್ವೆ, ಒಂದು ಸಲ ಲೈಫಲ್ಲಿ ಕಳ್ಕೊಳ್ಳೋದು. ಅದಾದ್ಮೇಲೆ ಇನ್ನು ಅಕಸ್ಮಾತ್ ಬೆನ್ನು ಎಗಲೇರ್ದ 7 ವರ್ಷ 10 ವರ್ಷ 19 ವರ್ಷ ದಶೆನಲ್ಲಿ ಹಿಡ್ಕೊಂಡ್ಬಿಟ್ರೆ 19 ವರ್ಷ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂಥ ಒಂದು ಶನೇಶ್ವರನು ದಶಾಧಿಪತಿನಾಗಿದ್ದಾಗ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾನೆ, ಎಷ್ಟೋ ಜನಕ್ಕೆ ಪಾತಾಳಕ್ಕೆ ಕಳೆದ್ಬಿಡ್ತಾರೆ. ಅದಕ್ಕೆ ಪಾತಾಳಕ್ಕೆ ಎಳಿಯೋಕ್ಕೋ ಇಲ್ಲ ಮೇಲ್ಗಡೆ ಕರ್ಕೊಂಡು ಹೋಗೋಕ್ಕೋ ಮಧ್ಯ ಅಂತೂ ಇಡೋದಿಲ್ಲ. ಅದಕ್ಕೆ ಅವನ್ನ ಸಂತೃಪ್ತಿ ಪಡಿಸೋದು ಬಹಳ ಕಷ್ಟವಾಗಿರೋದನ್ನ ಆ ಶನೇಶ್ವರನ್ನ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ? ನೀವು ಆ ಕ್ಷೇತ್ರಕ್ಕೆ ಇಳಿಬೇಕು. ಇಳಿದ ತಕ್ಷಣ ಏನು ಮಾಡ್ತೀರಾ? ನೆಟ್ಟಿಗೆ ನಳ ಸ್ನಾನ ಮಾಡಿರ್ತಕ್ಕಂಥ ಕ್ಷೇತ್ರ ಅಂದರೆ ತೆನಿ, ಅವನ ತಾಯಿಗೋಸ್ಕರ ಶನೇಶ್ವರನು ಕಟ್ಟಿದ್ದಾನೆ. ಯಾರಿಗೆ? ಆ ಛಾಯಾ ಸ್ಮರಣೆ ಮಾಡಿಕೊಂಡು ಅವನ ಹೆಂಡತಿ ಅನುಗ್ರಹವನ್ನು ಪ್ರದಕ್ಷಿಣೆ ಮಾಡಿದ್ಲು. ಅಂದರೆ ಮೊದಲನೇ ಹೆಂಡತಿ ಕಟ್ಕೊಂಡ ತಕ್ಷಣ ಅವಳು ನೀಲ ಅಂತ, ಆ ನೀಲನಿಗೆ ಪರಿಪೂರ್ಣವಾಗಿ ಸ್ಮರಣೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿದ್ಲು. ಆ ನೀಲ ಅಂತಕ್ಕಂಥವಳು ನೀಲವರ್ಣದಲ್ಲೇ ಇರತಕ್ಕಂಥ ಶನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಆ ನೀಲಾಂಜನ ಸಮಾಭಾಸಂ ಅವರಿಬ್ಬರು ಸೇರಿ ಕಲ್ಯಾಣಿನ ಪ್ರತಿಷ್ಠಾಪನೆ ಮಾಡಿದ್ರು ಛಾಯಾದೇವಿಗೋಸ್ಕರ. ಯಾವ ಕಾಲಕ್ಕೂ ಈ ಕೊಳದಲ್ಲಿ ಸ್ನಾನ ಮಾಡೋರು ಸರ್ವದಾ ನಿತ್ಯ ಕಲ್ಯಾಣ ಹೊಂದ್ಕೊಂತಾರೆ. ಯಾವ ಕಾಲಕ್ಕೂ ಅವರಿಗೆ ದೋಷಗಳನ್ನು ಹೀಗೆ ಮುಳುಗಾಗಿದ್ರೆ ಕ್ಲೀನ್ ಬಾಡಿ ಅಂದ್ರೇನೋ ಆ ದೋಷವನ್ನು ಪರಿಪೂರ್ಣವಾಗಿ ಎತ್ತಿಬಿಡ್ತೀನಿ ಅಂತ ಹೇಳಿ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಅವಕಾಶ ಅಲ್ಲಿ ಮಾಡಬೇಕು. ಅದನ್ನು ಬಿಟ್ಟು ನೀವುಗಳು ಬಹಳ ಜನ ಬಟ್ಟೆನಲ್ಲೇ ಬಿಡೋದು, ಬನೀನಲ್ಲೇ ಬಿಡೋದು, ಅಂಡರ್ವೇರ್ ಅಲ್ಲೇ ಬಿಟ್ಬಿಡೋದು. ಹೀಗೆ ಬಿಟ್ಟರೆ ಕರ್ಮ ಏನು ಮಾಡ್ತಾನೆ? ಬೆನ್ನು ಹೆಗಲೇ ಇರ್ತಾನೆ, ಲಕ್ಷಣವಾಗಿ ಹಿಂದ್ಗಡೆ ಬರ್ತಾನೆ. ಆ ಬಟ್ಟೆಯಲ್ಲಿ ನಮ್ಮ ತಾತ ಹೊತ್ಕೊಂಡ್ಬರ್ತಾನೆ. ಈ ರೀತಿ ಏನಾದರೂ ಬಿಟ್ಟರೆ ಫಸ್ಟ್ ಕ್ಲಾಸಾಗಿ ಒಳಗೆ ಬಂದ್ಬಿಡ್ತಾನೆ. ಹುಷಾರ್, ಬಟ್ಟೆ ಬಿಡಲೇಬಾರ್ದು. ಯಾವ ಶಾಸ್ತ್ರದಲ್ಲೂ ಅರ್ಥ ಆಯ್ತಾ? ಯಾವನಾದರೂ ಅಲ್ಲಿ ಕೂತ್ಕೊಂಡು ತಲೆ ಕೆಟ್ಟವನು ಇಲ್ಲ ತಲ್ಮಾಸ್ದವನು ಯಾರಾದರೂ ಕೂತ್ಕೊಂಡು ಇಲ್ಲದೇ ಇರೋ ಕಥೆಗಳು ಹೇಳಿದ್ರೆ ನೀವು ಆ ರೀತಿ ಫಾಲೋ ಮಾಡ್ಕೊಂಡ್ರಿ, ಖಂಡಿತ ನಾಳೆ ದಿವಸ ನಿಮ್ಮ ಜೊತೆ ಶನೇಶ್ವರನು ಫಸ್ಟ್ ಕ್ಲಾಸಾಗಿ ಮನೆ ಒಳಗೆ ಕಾರಲ್ಲೇ ಕೂತ್ಕೊಂಡ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ರೆಡಿ, ಹುಷಾರ್. ಅವಾಗೇನಾಗತ್ತೆ? ನಾವು ಯಾತ್ರೆಗೆ ಹೋಗಿದ್ವಿ, ಇಲ್ಲಿಂದ ಮುಗಿಸ್ಕೊಂಡು ಅಲ್ಲೇ ನವರಾತ್ರಿ ಎಲ್ಲ ಮುಗಿಸ್ಕೊಂಡು ನವಗ್ರಹದೆಲ್ಲ ಮುಗಿಸ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ವಿ, ಆಕ್ಸಿಡೆಂಟ್ ಆಗೋಯ್ತು. ನೋಡ್ರಿ, ಶನೇಶ್ವರನ ದೋಷ ಕಳ್ಕೊಳಕ್ಕೆ ಹೋಗಿದ್ವಿ, ಇದು ಆಕ್ಸಿಡೆಂಟ್ ಹೇಗೆ ಆಯಿತು? ಯಾಕಾಯ್ತು? ನಿಮ್ಮ ಬಟ್ಟೆ ಬಿಟ್ಟಿದ್ದಕ್ಕೆ. ಅಲ್ಲಿ ಹೋಗ್ಬಿಟ್ಟು ನೆಟ್ಟಿಗೆ ಬಾಯಿ ಮುಚ್ಕೊಂಡು ನೆಟ್ಟಿಗೆ ಬನ್ನಿ ಅಂದರೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀರಾ, ನಿಮ್ಮನ್ನು ಯಾವನು ಹೋಗು ಅಂದವನು? ಹಾಗೆಲ್ಲ ಮಾಡೋದಕ್ಕೋಸ್ಕರನೇ ಅನುಭವಿಸ್ಬೇಕು. ಯಾವ ತಿಳ್ಕೊಳ್ಳಿ, ಶನೇಶ್ವರನ ಕ್ಷೇತ್ರ, ಸರ್ಪಕ್ಷೇತ್ರಗಳು, ದೋಷ ಪರಿಹಾರ ಮಾಡ್ತಕ್ಕಂಥ ಕ್ಷೇತ್ರಗಳು ಹೋಗಿ ಬಂದರೆ ನೆಟ್ಟಿಗೆ ಮನೆ ಬರಬೇಕು. ಇನ್ಯಾವ ಕ್ಷೇತ್ರ ನೀವು ನೋಡದೇ ಇದ್ರೂ ಪರವಾಗಿಲ್ಲ. ಅಯ್ಯೋ ದುಡ್ಡು ವೇಸ್ಟ್ ಆಗೋದು, ಇಷ್ಟು ದೂರ ಹೋಗಿದ್ವಿ, ಒಂದು 4 ದೇವಸ್ಥಾನ ದರ್ಶನ ಮಾಡ್ಕೊಂಡು, ಅದೆಲ್ಲ ಕತೆ ಬೇಕಾಗಿಲ್ಲ. ಹೋಗಿರೋದು ಪರಿಹಾರಕ್ಕೆ. ಆ ಪರಿಹಾರ ಮಾತ್ರ ಬಾಯಿ ಮುಚ್ಕೊಂಡು ಮುಗಿಸ್ಕೊಂಡು ಬರ್ಬೇಕು. ಅರ್ಥ ಆಯ್ತಾ? ನೆಟ್ಟಿಗೆ ಬರೋಕ್ಕೆ ಮೊದಲು ಅಲ್ಲಿ ನೀವು ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ಮೇಲೆ 1 ಪ್ರದಕ್ಷಿಣೆ, 2 ಪ್ರದಕ್ಷಿಣೆ, 3 ಪ್ರದಕ್ಷಿಣೆ ಹಾಕಬೇಕು. ಹೊಸ ಬಟ್ಟೆ ಹಾಕ್ಕೊಂಡು. ನೀವು ಹಳೆ ಬಟ್ಟೆಗಳು ನೀರಲ್ಲಿ ಬಿಡೋದಾಗಲಿ ಏನಾದರೂ ಮಾಡೋದು ಹಾಗಿಲ್ಲ. ತದನಂತರ ಆ ಗಣಪತಿ ಸ್ಮರಣೆ ಮಾಡ್ಕೊಂಡು ಬಂದ್ಬಿಡ್ಬೇಕು. ಎಲ್ಲಿಗೆ? ಅಲ್ಲೇ ಕಲ್ಯಾಣಿ ಹತ್ರ ಒಂದು ಗಣಪತಿ ಇದ್ದಾನೆ, ಅವನ್ನು ಸ್ಮರಣೆ ಮಾಡ್ಕೊಂಡು ನೆಟ್ಟಿಗೆ ಬರಬೇಕು. ದೇವಸ್ಥಾನದೊಳಗೆ ಕಾಲಿಡಬೇಕು. ಇಟ್ಟಾಗ ಹೊರಭಾಗದಲ್ಲೇ ಕಣಗ್ಲೆ ಹೂವು, ಜ್ಞಾಪಕ ಇರಲಿ, ಒಂದು ಕುಟುಂಬಕ್ಕೆ 1 kg ಕಣಗ್ಲೆ ಹೂವು. ಅವನಿಗೆ ಅರ್ಚನೆ ತುಂಬ ಇಷ್ಟ. ಅದಕ್ಕೋಸ್ಕರ ಅರ್ಚನೆ ಮಾಡಬೇಕಾದ್ರೆ ಶಿವನ ಹೆಸರೇ ಹೆಚ್ಚಾಗಿದೆ. ಅವನ ನಾಮಕರಣದಲ್ಲೇ, ಆ ಸಹಸ್ರನಾಮದಲ್ಲಿ ಆ ಶಿವನ ಹೆಸರು ಜಾಸ್ತಿ. ಅಂದರೆ ನಾನೇ ಈಶ್ವರ ಅನ್ನೋ ಒಂದು ಭಾವನೆ ಅವನಲ್ಲಿ ಸಾಕಷ್ಟಿದೆ. ಅದಕ್ಕೆ ಅವನು ಹೊಗಳಬೇಕು. ಅದಕ್ಕೆ ಯಾವತ್ತು ಕೆಲವ್ರನ್ನ ಹೊಗಳ ಮೇಲೆ ಕೂಡಿಸಿದ್ರೆ ಸಂತೋಷ ಪಡ್ತಾರೆ. ಹಾಗೆ ಶನೇಶ್ವರನಿಗೆ ಹೊಗಳಿದ್ರೇನೆ ಧೀರ, ವೀರ, ಶೂರ, ಕರ್ಣ ಅನ್ನೋ ಥರ ಅವನು ಹೇಗೆ ಹೊಗಳ್ತೀವಿ ಹಾಗೆ ಶನೇಶ್ವರ ಶಂ ಶನೇಶ್ವರಾಯ ನಮಃ ಅಂತ ಇದ್ದರೆ ಅವನಿಗೆ ಆನಂದ. ಅಂಥ ಒಂದು ಆನಂದವನ್ನು ನೀವು ಕೊಡಬೇಕಾದ್ರೆ ಕಣಗ್ಲೆ ಹೂವಿನೆಲ್ಲ ಕೊಡಬೇಕು. ಅದಕ್ಕೆ ನೀಲವರ್ಣವಾಗಿರ್ತಕ್ಕಂಥ ಕಣಗ್ಲೆ ಹೂವು ಅಲ್ಲಿ ಭಾಳ ವಿಶೇಷ. ಅದನ್ನೇ ಅರ್ಚನೆ ಮಾಡಬೇಕಾದ್ರೆ 1 kg ಅವನಿಗೆ ಅರ್ಚನೆ ಮಾಡಿಸ್ಬೇಕು. ಮಾಡಿಸಿದ ನಂತರ ನಮಸ್ಕರಿಸಿ ತದನಂತರ ಶಿವ ದರ್ಶನವನ್ನು ಮಾಡಬೇಕು. ಗಮನ ಇರಲಿ, ನೆಟ್ಟಿಗೆ ಫಸ್ಟ್ ಹೋದ ತಕ್ಷಣ ಶನೇಶ್ವರನ ದರ್ಶನ ಮಾಡಬೇಕು, ಆಮೇಲೆ ಶಿವ ದರ್ಶನಕ್ಕೆ ಹೋಗಬೇಕು. ನೀವು ಆ ಕ್ಯೂ ಏನಿದೆ ಅಕಸ್ಮಾತ್ ನೇರವಾಗಿ ಈಶ್ವರನ ದರ್ಶನ ಮಾಡಿ ಮತ್ತೆ ಶನೇಶ್ವರನ ದರ್ಶನಕ್ಕೆ ಬಂದರೆ ನೀವು ಅವಾಗ ಏನು ಮಾಡಬೇಕು? ಮತ್ತೆ ಈಶ್ವರನ ದರ್ಶನ ಮಾಡಿ ವಾಪಸ್ ಬರಬೇಕು. ದೇವಸ್ಥಾನದ ಹೊರಭಾಗಕ್ಕೆ ಬರಬೇಕಾದ್ರೆ ನೀವು ಶನಿನೇ ನೋಡ್ಕೊಂಡು ಆಚೆ ಬಂದರೆ ಮತ್ತೆ ತಿರುಗಿ ಬೆನ್ನ ಮೇಲೆ ಇರ್ತಾನೆ, ಹೆಗಲ ಮೇಲೆ ಕೂತ್ಕೊಂಡಿರ್ತಾನೆ, ಪರಿಪೂರ್ಣವಾಗಿ ನಮ್ಮ ಜೊತೆಗೆ ಆವರಿಸ್ಕೊಂಡ್ಬಿಡ್ತಾನೆ.